ನೀವೇನಾದರೂ ಬಿಗ್ ಬಾಸ್ ನೋಡ್ತಾ ಇದ್ರೆ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ. ಇಷ್ಟು ದಿನ ಸೀಸನ್ 12 ನೋಡಿದ್ದಾಯಿತು, ಇನ್ನೇನು ಎಂಡ್ಗೆ ಬರ್ತಾ ಇದೆ. ಗ್ರ್ಯಾಂಡ್ ಫಿನಾಲಿ ಬಂದೇ ಬಿಡ್ತು. ವಿನ್ನರ್ ಯಾರಾಗ್ಬೋದು, ಈ ಸೀಸನ್ ಹೇಗಿತ್ತು ಒಂದು ಸಲ ನೋಡ್ಕೊಂಬರೋಣ. ಇನ್ನು ತಡ ಮಾಡಿದ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ಬಿಗ್ ಬಾಸ್ನೇ ಒಂದು ರಿವ್ಯೂ ಅಂತ ಮಾಡಿದ್ರೆ ಹೇಗಿರುತ್ತೆ? ಇದೇನಿದು ಫಿಲಮ್ ಸೀರೀಸ್ ಎಲ್ಲ ಬಿಟ್ಟು ಬಿಗ್ ಬಾಸ್ ಕಡೆ ಫಸ್ಟ್ ಸೀಸನಿಂದ ನೋಡ್ಕೊಂಬಂದಿರೋದು ಇವತ್ತಿಗೆ 12ನೇ ಸೀಸನ್ ಬಂದು ನಿಂತಿದೆ. ಲಾಸ್ಟ್ ಸೀಸನ್ ಕೂಡ ಒಂದು ವಿಡಿಯೋ ಮಾಡಿದ್ವಿ. ಸೊ ಈ ಸೀಸನ್ ಯಾಕೆ ಬಿಡಬೇಕು? ಹೋದಂಥ 16-17+ ಮೆಂಬರ್ಸಲ್ಲಿ ಈಗ ಟಾಪ್ 6 ಉಳ್ಕೊಂಡಿದ್ದಾರೆ. ಗಿಲ್ಲಿ, ರಕ್ಷಿತಾ, ಕಾವ್ಯ, ಧನುಷ್, ಅಶ್ವಿನಿ ಗೌಡ, ರಘು. ಇವರಿಷ್ಟು ಜನ ಆಟ ನೋಡಿದ್ರೆ ರಘು ಮಧ್ಯದಲ್ಲಿ ಬಂದಿರೋದು, ಬಟ್ ತುಂಬ ಬೇಗ ಜಲ್ಲಾಗಿ ಚೆನ್ನಾಗಿ ಬಿಗ್ ಬಾಸ್ ಗೇಮ್ನ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಧನುಷ್ ಸೈಲೆಂಟಾಗಿ ಗೇಮ್ಗಳನ್ನ ಆಡಿಕೊಂಡು ಎಲ್ಲೂ ಏನೂ ಸಿಗಾಕೊಳ್ದೆ, ಕಾಂಟ್ರವರ್ಸಿ ಮಾಡ್ಕೊಳ್ದೆ ಮೆಚ್ಯೂರ್ಡ್ ಆಗಿ ಆಡ್ಕೊಂಡು ಬಂದು ಟಾಪ್ 6 ಬಂದಿರೋದು. ಎಂಟರ್ಟೈನ್ಮೆಂಟ್ ಅನ್ನೋ ಕೋಶೆಂಟ್ ಕಮ್ಮಿ ಇತ್ತು. ಅಶ್ವಿನಿ ಗೌಡ ತುಂಬ ಜಗಳದಲ್ಲೇ ಫೇಮಸ್ ಆಗಿರೋವಂಥ ವ್ಯಕ್ತಿ. ಬಿಗ್ ಬಾಸ್ ಮನೇಲಿ ಒಂದು ಸ್ಟ್ಯಾಂಡ್ ಕರೆಕ್ಟಾಗಿ ತಗೊಳ್ಳಲ್ಲ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡೋ ಅಂಥದ್ದೇ ಯಾವಾಗಲೂ ಆಗ್ತಾ ಇರುತ್ತೆ. ಆದರೂ ಕಂಟೆಂಟ್ ಕೊಡೋದ್ರಲ್ಲಿ ಟಾಪ್ 3 ಅಶ್ವಿನಿ ಗೌಡ. ಇನ್ನು ರಕ್ಷಿತಾ ಕೂಡ ಅಷ್ಟೆ, ಮಾತು ಕರೆಕ್ಟಾಗಿ ಭಾಷೆ ಬರದೇ ಇರೋ ಕಾರಣದಿಂದ ಆಡಲ್ಲ ಅಷ್ಟೆ, ಇಲ್ಲಾಂದಿದ್ರೆ ಎಲ್ಲರನ್ನೂ ತಿಂದಾಕ್ಬಿಡೋಳು ಅನ್ಸುತ್ತೆ. ರಕ್ಷಿತಾ ಕೂಡ ಅಷ್ಟೆ, ಬಿಗ್ ಬಾಸ್ ಆಟನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಡ್ತಾ ಇರೋದು. ಎಲ್ಲಿ ಹೇಗಿರಬೇಕು, ಏನು ಮಾಡಿದ್ರೆ ಓಟ್ಸ್ಗಳು ಸಿಗುತ್ತೆ ಅಥವಾ ಮನೆ ಜನ ಇಷ್ಟಪಡ್ತಾರೆ, ಬಿಗ್ ಬಾಸ್ ಮನೇಲಿರೋರು ಹಾಗೆ ಆಚೆ ಇರೋರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಇನ್ನು ಕಾವ್ಯದು ಒಂದು ಸಪ್ರೇಟ್ ಟ್ರ್ಯಾಕ್. ಈ ಕಡೆನೂ ಚೆನ್ನಾಗಿರೋದು, ಆ ಕಡೆನೂ ಚೆನ್ನಾಗಿರೋದು. ಮಧ್ಯದಲ್ಲಿ ಜಗಳ ಕೂಡ ಮಾಡ್ಕೊಳ್ಳೋದು ಅಶ್ವಿನಿ ಜೊತೆ, ರಕ್ಷಿತಾ ಜೊತೆ, ಇದೇ ಥರ. ಜೊತೆಗೆ ಮೇನ್ಲಿ ಗಿಲ್ಲಿ ಜೊತೆ ಒಂದು ಫ್ರೆಂಡ್ಶಿಪ್. ಇದೆಲ್ಲ ಬಿಟ್ಟು ಕೂಡ ಬಿಗ್ ಬಾಸ್ ಆಟನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಕಾವ್ಯ. ಬಟ್ ಟಾಪ್ 6 ಡಿಸರ್ವಿಂಗ್ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಇನ್ನು ನೆಕ್ಸ್ಟ್ ಗಿಲ್ಲಿ ಕಡೆ ಬಂದರೆ ಒಳ್ಳೆ ಎಂಟರ್ಟೈನರ್, ಜಗಳ ಕೂಡ ತಂದಿಡ್ತಾನೆ, ಜಗಳ ಕೂಡ ಸ್ಟಾರ್ಟ್ ಮಾಡ್ತಾನೆ, ಜಗಳ ಕೂಡ ಎಂಡ್ ಮಾಡ್ತಾನೆ. ಒಬ್ಬ ಆಲ್ರೌಂಡರ್ ಕಾಣಿಸ್ತಾನೆ ಗಿಲ್ಲಿನಲ್ಲಿ. ಆ್ಯಂಡ್ ಈ ಸೀಸನ್ ನೋಡೋ ಥರ ಆಗಿದೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ ಅಂದರೆ ಅದಕ್ಕೆ ಕಾರಣ ಗಿಲ್ಲಿ ಕೂಡ ಅಂತ ಹೇಳ್ಬೋದು. ಟಾಪ್ 3 ಗಿಲ್ಲಿ ಬರ್ತಾನೆ. ಇನ್ನು ಗೆಲ್ಲೋದು ಯಾರು ಅಂತ ನೋಡಿದ್ರೆ ಅಫ್ಕೋರ್ಸ್ ಅಶ್ವಿನಿ ಅಲ್ಲ, ಅವ್ರಿಗೆ ಸಪೋರ್ಟ್ ಇದೆ, ಇಲ್ಲ ಅಂತಲ್ಲ. ಪೊಲಿಟಿಕಲಿ ಕೂಡ ಇರ್ಬೋದು, ನ್ಯೂಸ್ಗಳು ಬರ್ತಾ ಇರ್ತವೆ, ನೀವು ನೋಡಿರ್ತೀರ. ಬಟ್ ಆ್ಯಕ್ಚುಯಲ್ ಸಪೋರ್ಟ್ ನೋಡಿದ್ರೆ ಗಿಲ್ಲಿಗೆ ತುಂಬ ಜಾಸ್ತಿ ಇದೆ. ಗಿಲ್ಲಿ ಗೆಲ್ಬೋದು ಅನ್ನೋದು ಎಲ್ಲರ ನಂಬಿಕೆ. ಗಿಲ್ಲಿದು ಎಲ್ಲೊಂದು ಕಡೆ ಮೈನಸ್ ಇದೆ, ಇಲ್ಲ ಅಂತಲ್ಲ. ಕಾಮಿಡಿ ಮಾಡ್ತಾ ಕಾಲು ಎಳೆಯೋದು ಅಷ್ಟೇ ಅಲ್ಲದೆ ತೊಳೆಯೋದು ಕೂಡ ಇದೆ, ಅದು ಕೂಡ ಕೆಲವೊಂದ್ಸಲಿ ಕಾಣಿಸ್ತಾ ಇರುತ್ತೆ. ಬಟ್ ಅವನು ತುಂಬ ಚಿಲ್ಲಾಗಿರುವಂಥವನು. ಅವ್ನಿಗೆ ಅರ್ಥ ಆಗದೆ ಇರ್ಬೋದು, ಗಿಲ್ಲಿಗೆ ಅರ್ಥ ಆಗದೆ ಇರ್ಬೋದು ಅವ್ನು ಮಾಡ್ತಿರೋದೇನು ಅಂತ. ಬಟ್ ಬೇರೆಯವ್ರಿಗೆ ನೋಡ್ತಿರೋರಿಗೆ ಆ ಥರ ಅನಿಸುತ್ತೆ. ಅದೊಂದು ಪಾಯಿಂಟ್ ಬಿಟ್ಟರೆ ಮೆಕ್ಕಿದ ಟಾಪ್ 5 ಏನಿದ್ದಾರೆ ಅವರಲ್ಲಿ 2 ಅಥವಾ 3 ಕೊರತೆಗಳು ಕಾಣಿಸುತ್ತೆ. ನೋಡೋಣ, ಗಿಲ್ಲಿ ಗೆಲ್ಬೋದು ಅನ್ನೋದು ನನ್ನ ಪ್ರಿಡಿಕ್ಷನ್. ನಿಮಗೂ ಹಾಗೆ ಅನಿಸಿದ್ರೆ ಆ ಹೆಸರನ್ನ ಕಮೆಂಟ್ ಮಾಡಿ, ನಿಮಗೆ ಯಾರು ಗೆಲ್ಲಬೇಕು, ಯಾರು ಗೆಲ್ತಾರೆ ಅಂತ. ಆ್ಯಂಡ್ ಇನ್ನೊಂದು ಥಿಂಗ್, ಒನ್ ಆಫ್ ದಿ ಬೆಸ್ಟ್ ಆಫ್ ಬೆಸ್ಟ್ ಸೀಸನ್ 12 ಅಂತ ಹೇಳ್ಬೋದು. ಅಂದರೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ, ಆ ರೀತಿ ಇತ್ತು. 100 ಡೇಸ್ ಆಗೋಕ್ಕೆ ಮುಂಚೆನೇ ಮುಗಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ್ಯಂಡ್ ಹೋಸ್ಟ್ ಕೂಡ ನೋಡಿದ್ರೆ ಅವ್ರಿಗೂ ಯಾಕೋ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಮಾಡ್ತಾ ಇದ್ದಾರೆ ಈ ಸೀಸನ್ನ. ಕಿಚ್ಚ ಸುದೀಪ್ ಕೂಡ ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಕಲರ್ಸ್ ಅವ್ರಿಗಂತೂ ಕೇಳೋಂಗೆ ಇಲ್ಲ, ಎಷ್ಟು ಹೈಪ್ ಮಾಡಬೇಕು ಮಾಡ್ತಾರೆ. ಬಟ್ ಸ್ಟಿಲ್ ಅದು ಎಲ್ಲಿರಬೇಕೋ ಅಲ್ಲೇ ಇದೆ ಈ ಸೀಸನ್. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ, ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಯುದ್ಧ ಮಾಡದೆ ಗೆಲ್ಲಿಸುವ ಕೃಷ್ಣ